ನಮಸ್ಕಾರ. ಸಭೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಇಲ್ಲಿ ನನ್ನನ್ನು ಅಭಿಮಾನಿಸುವ ಎಲ್ಲ ಬಂಧುಗಳಿಗೂ ಕುಟುಂಬಸ್ಥರಿಗೂ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಯಶಸ್ವಿ ಮಾಡುತ್ತಿರುವ ಎಲ್ಲ ನನ್ನ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀನಿವಾಸಣ್ಣ. ಈ ಪಕ್ಷಕ್ಕೆ ನನ್ನ ಸೇರ್ಪಡೆ ಆಗಲು ನಮ್ಮ ಈಶ್ವರ್ ಸರ್ ಅವ್ರನ್ನ ಭೇಟಿ ಮಾಡಿಸಿ ನನ್ನ ಒಂದು ಸೋಷಿಯಲ್ ಸರ್ವಿಸ್ ಏನು ಮಾಡ್ತೇನೆ, ಸಮಾಜ ಸೇವೆಯನ್ನು ಗುರುತಿಸಿ ಈ ಒಂದು ಪಕ್ಷಕ್ಕೆ ಸೇರ್ಪಡೆ ನೀವು ಆಗಲೇಬೇಕು ಅಂತ ಹೇಳ್ಬಿಟ್ಟು ನನಗೊಂದು ಮೀಟಿಂಗ್ ಕೊಟ್ಟು ಮಾತಾಡಿಸಿ, ಇಲ್ಲ ನೀವು ರಾಜ್ಯ ಮಟ್ಟದಲ್ಲೇ ಇರಬೇಕು ನೀವು ಅಂತ ಹೇಳ್ಬಿಟ್ಟು ನಮ್ಮ ನಾಗೇಶ್ ಸರ್ ಅವ್ರನ್ನ ಭೇಟಿ ಆಗ್ಬೇಕಂತ ಹೇಳಿದ್ವಿ. ಬಟ್ ನನಗೆ ಕಾರಣಾಂತರಗಳಿಂದ ನನಗೆ ಡೆಲ್ಲಿ ಪ್ರೋಗ್ರಾಮ್ ಇದ್ದಿದ್ದಕ್ಕೆ ನಾನೊಂದು ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಈ ಒಂದು ಸಮಾರಂಭಕ್ಕೆಲ್ಲರೂ ಬಂದು ನನ್ನನ್ನು ಆಶೀರ್ವದಿಸಿ ಹಿಂಗೆ ನನ್ನ ಒಂದು ಜೀವನ ಪಯಣ ಜನತಾ ಪಾರ್ಟಿಯಲ್ಲಿ ನಡೀಬೇಕು ಅಂತ ಹೇಳ್ಬಿಟ್ಟು ನನ್ನ ಕುಟುಂಬ ಏನಿದೆಯೋ ಆ ಕುಟುಂಬದ ಪ್ರಕಾರ ನಾನು ಜನತಾ ಪಕ್ಷದ ಒಂದು ದೊಡ್ಡ ಒಂದು ಇದಾಗಬೇಕು ಅಂತ ಹೇಳ್ಬಿಟ್ಟು ನನ್ನ ಹಿಂದೆ ಇರುವ ಮೇಡಮ್ ಜ್ವಾನಿ ಮೇಡಮ್ ಅವರಾಗಿರ್ಬೋದು, ಅವ್ರ ರೋಡ್ ಸರ್ ಆಗಿರ್ಬೋದು, ಎಲ್ಲ
ಎಲ್ಲರೂ ನನ್ನ ಒಂದು ಸಹಕಾರ ಕೊಟ್ಟು ನನ್ನನ್ನು ಬೆಳೆಸಿ ಅವರು ಹಿಂದೆ ನನ್ನ ಬೆನ್ನಿಂದ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಜನತಾ ಪಕ್ಷಕ್ಕೆ ಏನೇ ಆಗಲಿ ಯಾವತ್ತೂ ಕೈ ಬಿಡದಂಗೆ ನಾನು ನಡ್ಕೊಂಡು ಹೋಗ್ತೀನಿ. ಬರೋ ಈ 5 ವರ್ಷಗಳಿಂದ ನಮಗೆ 3-4 ವರ್ಷ ಇನ್ನೂ ಕಾಲಾವಕಾಶ ಇದೆ. ನಮ್ಮ ಜನತಾ ಪಕ್ಷ ಈ ಮೂಲೆಯಲ್ಲೂ ಗೊತ್ತಾಗಬೇಕು ಜನತಾ ಪಕ್ಷ ಅಲ್ಲಿ ಯಾವುದು ಎಲ್ಲಿಂದ ಬಂದಿದ್ದು ಅಂತ ಹೇಳ್ಬಿಟ್ಟು ಮೂಲೆಯಲ್ಲೂ ಗೊತ್ತಾಗಬೇಕು. ಈ ಒಂದು ಕಾರ್ಯಕ್ರಮ ಹತ್ತಿರದಲ್ಲೇ ನಾನು ಇವಾಗ ರಾಜ್ಯ ಮಟ್ಟದಲ್ಲಿ ಎಲ್ಲ ಓಡಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ತಗೊಂಡಿದ್ದೀವಿ. ನಮ್ಮ ನಾಗೇಶ್ ಅವರ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡ್ಬಿಟ್ಟು ಯಾವಾಗಿಂದ ಓಡಬೇಕು ಏನನ್ನೋದು ಮೂಲೆಯಿಂದ ಈ ಮೂಲೆಯಿಂದ ಆ ಮೂಲೆವರೆಗೂ ಪ್ರತಿಯೊಂದು ಕಡೆನೂ ನಮ್ಮ ಒಂದು ಜನತಾ ಪಕ್ಷ ಪ್ರತಿಯೊಂದು ಹಳ್ಳಿಯಲ್ಲೂ ಗೊತ್ತಾಗಬೇಕು. ಎಲ್ಲಿಂದ ಬಂದ್ರು ಎಲ್ಲಿಂದ ಇದು ಅನ್ನೋದು ಇದು ಹುಟ್ಟು ಎಲ್ಲಿಂದ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ರೈತರ ಕುಟುಂಬಕ್ಕೂ ಮನೆವರೆಗೂ ತಲುಪಿಸ್ತೀವಿ. ಅಲ್ಲಿವರೆಗೂ ನಾವು ನಮ್ಮ ಒಂದು ಪ್ರತಿ ಅಂತ ಹೇಳ್ಬಿಟ್ಟು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇವತ್ತಿನ ದಿನ ಜನತಾ ಪಕ್ಷದ ರಾಷ್ಟ್ರ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಸರ್ ಅವರು ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಈ ಒಂದು ಪಕ್ಷಕ್ಕೆ ನನ್ನನ್ನು ಸೇರ್ಪಡೆ ಮಾಡಿಕೊಳ್ಳಲು ನಾಗೇಶ್ ಸರ್ ಮತ್ತು ಈಶ್ವರ್ ಸರ್ ಅವರಿಗೆ ಎಲ್ಲರಿಗೂ ಸೇರ್ಪಡೆ ಪತ್ರವನ್ನು ಕಳಿಸಿ ಇವನ್ನ ನೂತನ ಅಲ್ಪಸಂಖ್ಯಾತರ ಅಧ್ಯಕ್ಷರನ್ನಾಗಿ ಮಾಡಿ ಇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ರಾಜಕಾರಣಿಯಾಗಿ ನಮ್ಮ ಒಂದು ರಾಜ್ಯಕ್ಕೆ ಒಳ್ಳೆಯ ಒಂದು ಘನತೆಯನ್ನು ತರಬೇಕಂತ ಹೇಳ್ಬಿಟ್ಟು ಅವರು ನನ್ನ ಮೇಲೆ ಇಟ್ಟಿರುವಂಥ ಭರವಸೆಯನ್ನು ನಾನು ಈಡೇರಿಸುತ್ತೇನೆಂದು ನನ್ನ ಈ ಮಾತು. ನನ್ನ ಕುಟುಂಬ ನಾನು ಹೆಂಗೆ ಬೆಳೀತಾ ಇದ್ದೀನೋ ಅದಕ್ಕೆ ಯಾವತ್ತೂ ಆಗಲಿ ಬೇಡ ಅನ್ನೋದಿಲ್ಲ. ನೀನೇನು ಮಾಡಿದ್ರು ಒಂದು ಒಳ್ಳೆಯ ರಸ್ತೆಯನ್ನು ಇಳಿದು ಮಾಡ್ತೀಯ, ನಿನ್ನ ಹಿಂದೆ ನಾವು ಯಾವತ್ತಿಗೂ ನಿಂತಿರ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಕುಟುಂಬಸ್ಥರಾಗಿರಲಿ ನಾನು ಮದುವೆ ಆಗಿರೋಂಥ ನನ್ನ ಹೆಂಡತಿ ಆಗಿರಲಿ ಅವರು ನನಗೆ ತುಂಬಾ ಒಂದು ಸಪೋರ್ಟಿವ್ ಆಗಿ ನಿಂತು ನಾನು ಏನೇ ಮಾಡಿದ್ರು ಅವರು ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಈ ಮಟ್ಟಕ್ಕೆ ತಗೊಂಡು ಬಂದು ತಿಳಿಸಿದ್ದಾರೆ. ಹಾಗೂ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಮತ್ತು ನನ್ನ ಒಂದು ಸ್ವಭಾವ ಎಲ್ಲ ತುಂಬಾ ನನಗೆ ಸಪೋರ್ಟಿವ್ ಕೊಡ್ತಾರೆ. ಯಾಕಂದರೆ ನೀನು ಮಾಡೋ ಒಂದು ಕೆಲಸದಲ್ಲಿ ಯಾವತ್ತಿನೂ ಒಂದು ಒಳ್ಳೆಯ ಮಟ್ಟಕ್ಕೆ ನೀನು ಹೋಗ್ತೀಯಾ ಮತ್ತು ನೀನು ಒಂದು ಮಾಡ್ತಾ ಇರೋವಂಥ ಕೆಲಸ ಕಾರ್ಯಗಳೆಲ್ಲಾನು ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ತಿದೆ ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲರೂ ನನ್ನ ಒಂದು ಸಹಕಾರ ಯಾವತ್ತೂ ಇದು ಮಾಡ್ತಾರೆ. ನನ್ನ ಬೆನ್ನಿಂದ ಯಾವತ್ತೂ ನಿಂತಿರ್ತಾರೆ. ಮತ್ತು ನಮ್ಮ ಬಾಲಕೃಷ್ಣ ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ಈಶ್ವರ್ ಸರ್ ಆಗಿರ್ಬೋದು, ಇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತೇನೆ. ಇವರಿಗೆ ಸರ್, ಸಾಮಾನ್ಯವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಬಂದರೆ ಸಾಕು ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಒಳ್ಳೇದಾಗುತ್ತೆ ಅಂತ ಮಾತಿದೆ. ಆಲ್ರೆಡಿ ಬಂದಿದೆಯಲ್ಲ. ಹೌದು ಸರ್. ಸೊ ಆದರೂ ನೀವು ಇವಾಗ ಅಧ್ಯಕ್ಷರಿಗೆ ಆಯ್ಕೆ ಆದಮೇಲೆ ಯಾವ ರೀತಿ ಬದಲಾವಣೆ ಬಯಸಿದ್ರಿ, ಸರ್ಕಾರದಿಂದ ಯಾವ ರೀತಿ ಸವಲತ್ತುಗಳನ್ನು ತರಬೇಕಂತಿದ್ರಿ? ಸರ್, ಇವತ್ತು ನಡೀತಾ ಇರೋ ದಿನಗಳು ಏನಂದರೆ ಕಾಂಗ್ರೆಸ್ ಸರ್ಕಾರದವರು ಸೌಲಭ್ಯ ಕೊಟ್ಟಿದ್ದಾರೆ, ಅದು ಜನರವರೆಗೂ ಮುಟ್ತಾ ಇಲ್ಲ ಸರ್. ಈ ಜನರವರೆಗೂ ಮುಟ್ಟೋವರೆಗೂ ನಾವು ಖಂಡಿತವಾಗೂ ನಮ್ಮ ಶ್ರಮ ನಾವು ತೋರಿಸ್ತೀವಿ. ಇವತ್ತು ಸರ್ಕಾರದ ಕಡೆಯಿಂದ ಅದು ರಾಷ್ಟ್ರ ಮಟ್ಟದಿಂದ ಏನೇನು ಸೌಕರ್ಯ ಕೊಟ್ಟಿದ್ದಾರೋ ಅದೆಲ್ಲ ಮಧ್ಯದಲ್ಲೇ ಎಲ್ಲಾನು ರಾಜಕಾರಣಿಗಳೆಲ್ಲಾನು ಅದನ್ನೇ ತಿಂದುಬಿಡ್ತಾರೆ. ಇದನ್ನ ಜನರವರೆಗೂ ಮುಟ್ಟಬೇಕು ಅಂದರೆ ಮೀಡಿಯಾ ಅವ್ರ ಸಪೋರ್ಟ್ ಖಂಡಿತವಾಗೂ ಬೇಕೇ ಬೇಕು. ಹಾಗೂ ಸೋಷಿಯಲ್ ಮೀಡಿಯಾಸಲ್ಲಿ ಎಲ್ಲಾನು ಏನೇನು ಸವಲತ್ತುಗಳು ಬಂದಿದೆ ಸರ್ಕಾರದ ಕಡೆಯಿಂದ ಅದನ್ನು ಪ್ರತಿಯೊಂದು ಗ್ರಾಮಗಳಿಗೂ ಮುಟ್ಟೋವರೆಗೂ ನಾವು ಒಂದು ನಮ್ಮ ಕರ್ತವ್ಯಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಜನತಾ ಪಕ್ಷದ ಕಡೆಯಿಂದ ಎಲ್ಲ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ಬೋದು, ರಾಜ್ಯಾಧ್ಯಕ್ಷರಾಗಿರ್ಬೋದು ಹಾಗೂ ನಮ್ಮ ಪದಾಧಿಕಾರಿಗಳೆಲ್ಲನೂ ಶ್ರಮಿಸಿ ನಾವು ಎಲ್ಲ ರೈತರ ಬಾಂಧವರಿಗಾಗಲಿ ಹಾಗೂ ಅಲ್ಪಸಂಖ್ಯಾತರಿಗಾಗಲಿ ಹಾಗೂ ಜನರಲ್ ಕ್ಯಾಟಗಿರಿ ಆಗಲಿ ಯಾರೇ ಆಗಲಿ ನಮ್ಮ ಒಂದು ಪಕ್ಷದ ಕಡೆ ಬಂದು ಯಾರಾಗಲಿ ಸಹಾಯ ಕೇಳಿದ್ದಲ್ಲಿ ನಾವು ಸದಾ ಅವರ ಹಿಂದೆ ನಿಂತು ಅವರ ಒಂದು ಜಯಕಾರ ಇದು ಮಾಡ್ತೀವಿ. ಅಭಿನಂದನೆಗಳು ಸರ್ ನಿಮಗೆ.